ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವಾಗ ಇಲ್ಲಿ ನಮ್ಮನೆಯ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಕಿಚನ್ ಮೇಕ್ ಓವರ್ ವಿಡಿಯೋ ಮಾಡಿ ನಿಮಗೂ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮನೆಯ ಕಿಚನ್ ಪೇಂಟ್ ಎಲ್ಲ ಹಾಳಾಗಿದೆ. ಸೊ ಈ ಪೇಂಟ್ನೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಮಾಡ್ಯುಲರ್ ಕಿಚನ್ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರಾಸೆಸ್ಸು ನಾವಿಲ್ಲೊಂದು ಸ್ವಲ್ಪ ಧೂಳು ಏನೇನಿದೆ ತೊಳ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿದ್ದೀವಿ. ಏನಕ್ಕಂದರೆ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಒಂದು ವಾಲ್ ಸ್ಟಿಕ್ಕರ್. ಸೊ ಆ ವಾಲ್ ಸ್ಟಿಕ್ಕರಿಂದ ನಾನು ಪೇಸ್ಟ್ ಮಾಡ್ಕೊತ ಬಂದಾಗ ನನಗೆ ಎಲ್ಲೇ ಏರ್ ಬಬಲ್ಸ್ ಬರಬಾರ್ದು ಅನ್ನೋ ಒಂದೇ ಒಂದು ರೀಸನಿಗೋಸ್ಕರ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದು ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನು ಕಂಪ್ಲೀಟಾಗಿ ವಾಲ್ಸು ಡ್ರೈ ಆಗಕ್ಕೆ ಬಿಡ್ತಾಯಿದ್ದೀನಿ. ಸೊ ವಾಲ್ಸು ಡ್ರೈ ಆದಮೇಲೆ ಮಾತ್ರನೇ ನಾವು ವಾಲ್ ಸ್ಟಿಕ್ಕರ್ನ ಅಂಟಿಸ್ಲಿಕ್ಕಾಗೋದು. ಫಸ್ಟು ವಾಲ್ ಸ್ಟಿಕ್ಕರ್ನ ಅಂಟ್ಸೋಕ್ಕೆ ಮುಂಚೆ ನಾವು ಮೆಷರ್ಮೆಂಟ್ ಮಾಡ್ಕೊಳ್ಬೇಕು. ಸೊ ನಮ್ಮ ಹತ್ರ ಇರೋ ವಾಲ್ ಸ್ಟಿಕ್ಕರು ಕಂಪ್ಲೀಟ್ ವಾಲ್ಗೆ ಬರುತ್ತಾ ಅಂತ ನಾವು ನೋಡಬೇಕಾಗತ್ತೆ. ಸೊ ನಾನಿಲ್ಲಿ 2 ರೋಲ್ ತರಿಸಿದ್ದೆ. 2 ರೋಲ್ ಸ್ವಲ್ಪ ನಮಗೆ ಶಾರ್ಟೇಜ್ ಆಯಿತು. ನಾವು ಅಲ್ಲಲ್ಲಿ ಸ್ವಲ್ಪ ಪ್ಯಾಚ್ ವರ್ಕ್ ಕೂಡ ಮಾಡಿದ್ದಿದೆ. ಸೊ ಇಟ್ ಈಸ್ ಗುಡ್. ಯಾವಾಗಲೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಈ ಥರ ಕಿಚನ್ ಮೇಕ್ ಓವರ್ ಮಾಡ್ತೀವಿ ಅಂದರೆ ನಮಗೆ ಎಕ್ಸಾಕ್ಟಾಗಿ ಎಷ್ಟು ಬರುತ್ತಂತ ಗೊತ್ತಾಗಲ್ಲ ಅಲ್ವಾ. ಸೊ ಒಂದು ಸ್ವಲ್ಪ ಎಕ್ಸ್ಟ್ರಾ ತರಿಸ್ಕೊಳ್ಳೋದು ಒಳ್ಳೆಯದು. ಮಿಕ್ಕಿದ್ರೆ ಯಾವಾಗ ಬೇರೆ ಎಲ್ಲಾದರೂ ಯೂಸ್ ಮಾಡ್ಬೋದು ನಾವು ಅದನ್ನು, ಲೈಕ್ ಯಾವುದನ್ನು ವಾಲ್ ಡೆಕೋರ್ಗೆ. ಸೊ ಇವಾಗ ನಾವು ಕಂಪ್ಲೀಟ್ ಸ್ಟಿಕ್ಕರಿಂಗ್ ಮುಗಿದಿದೆ. ಇಫ್ ಯು ಕ್ಯಾನ್ ಸಿ ಅಲ್ಲಲ್ಲಿ ನಾವು ಪ್ಯಾಚ್ ವರ್ಕ್ ಥರ ಮಾಡಿದ್ದೀವಿ. ಬಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.